ಸೈನ್ಯವನು ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಅಜಿತ್, ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಕೊಟ್ಟಿರ್ತಕ್ಕಂಥ ಚಮಕ್ಕಿದು. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವೇನು ಪಾಲಿಟಿಕ್ಸ್ ಮಾಡ್ತೀರಿ, ಕರ್ನಾಟಕದಲ್ಲಿ ನಮ್ಗೆ ಅದನ್ನು ಮಾಡೋ ಶಕ್ತಿ ಇದೆ ಅಂತ ಅವ್ರು ಬಹಳ, ಅದರ ಎದುರುಗಡೆ ನಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಕಾಂಗ್ರೆಸ್ ಹೈಕಮಾಂಡ್ಗೂ ತೋರಿಸಿದ್ರು. ಬಟ್ ಡಿ ಕೆ ಶಿವಕುಮಾರ್, ನಾನು ಯಾವ ಪಾಲಿಟಿಕ್ಸ್ ಮಾಡಬಲ್ಲೆ, ಬಿಜೆಪಿ ಅವರೇನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅದನ್ನು ನಾನು ಕರ್ನಾಟಕದಲ್ಲಿ ಮಾಡಿ ತೋರಿಸಬಲ್ಲೆ ಅನ್ನೋದನ್ನ ಮೊದಲ ಸ್ಟೆಪ್ನಲ್ಲಿ, ಮೊದಲ ಹೆಜ್ಜೆಯಲ್ಲೇ ಹೇಳಿದ್ದಾರೆ ಅವರು. ಬಿಜೆಪಿ ಜೆಡಿಎಸ್ಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಕ್ ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ. ಕಾರ್ಯಕರ್ತರು ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡು ಹೋಗ್ತಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಯಿತು, ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ಇವತ್ತು ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದೆ, ರಾಜಿ ಆದರೆ ಅಲ್ಲಿ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷ್ಯೆ ಅಸೂಯೆ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತೀರ ಅನ್ನೋದು ಬೇಸಿಕ್ ಪ್ರಶ್ನೆ. ವಿಪಕ್ಷಗಳು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನರು ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಮೊದಲ ಉತ್ತರ ಏನು? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ, ಆದರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು. ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನ ಮಾಡ್ಕೊಂಡಿದ್ದೇವೆ, ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವ ದುಡಿಯೋ ವರ್ಗದ ಜನರಿಗೆ ನಾವೇನಾದ್ರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ರೆ ಇದು ಫ್ರೀ ಬಿ ಆಗತ್ತೆ. ಶ್ರೀಮಂತರು ಕೊಟ್ರೆ ಅದು ಬಂಡವಾಳ ಆಗತ್ತೆ. ಯಾವ ಸೀಮೆ ನ್ಯಾಯ ಇದು? ಶ್ರೀಮಂತರ ಮೇಲೆ ಇದ್ದಂತ ಟ್ಯಾಕ್ಸು 30% ಇದ್ದಿದ್ದನ್ನ 22%ಗೆ 16%ಗೆ ಇಳಿಸಿದಾಗ ಯಾರು ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನಾ ಅಲ್ವಾ ಅಂತ ಯಾರು ಕೇಳಲಿಲ್ಲ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರು ಕೇಳಲಿಲ್ಲ. ಒಂದು ವರ್ಷಕ್ಕೆ 2 ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ. ಅವರು ಉಳಿಸ್ಕೊಂಡಿದ್ದ ದುಡ್ಡು, ಅವ್ರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು ಅವ್ರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರ? ಅವ್ರೋಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲಾಕ್ ಮನಿ ಇಡ್ತಾರೆ. ದೇಶಕ್ಕೆ ಏನು ನಯ ಪೈಸಾ ಲಾಭ ಇಲ್ಲ, ಅದರಿಂದ ದೇಶ ದಿವಾಳಿ ಆಗೋದಿಲ್ಲ. ನಮ್ ದೇಶದ ದುಡ್ಡು ಬ್ಲಾಕ್ ಮನಿ ಆಗಿ ಹೊರಗಡೆ ಹೋದ್ರೆ ದೇಶ ದಿವಾಳಿ ಆಗೋದಿಲ್ಲ. ಒಟ್ಟಿಗೆ ಕಷ್ಟ ಪಡ್ತಾ ಇರೋ ದುಡಿಯೋ ಜನದ ವರ್ಗಕ್ಕೆ ಕೈಗೆ ಒಂದಷ್ಟು ಕೊಟ್ಬಿಟ್ರೆ ಫ್ರೀ ಬಿ ಆಗ್ಬಿಡುತ್ತೆ. ವರ್ಷಕ್ಕೆ 2 ರಿಂದ 2.25 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗ್ತಾ ಇದೆ. ಅದಕ್ಕೆ ನಾವೇನ್ ಕೊಡ್ತೀವಿ? ಶ್ರೀಮಂತರ ಸಾಲ ಮನ್ನಾ ಆದ್ರೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳೋದಿಲ್ಲ. ಅದಕ್ಕೇನ್ ಹೇಳ್ತೀವಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್, ವೇವರ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಚುಕ್ತಾ ಮಾಡ್ತಾ ಇದೀವಿ ಅಂತ ಹೇಳಿ ವರ್ಷಕ್ಕೆ 2.25 ಲಕ್ಷ ಕೋಟಿ ದೇಶದ ಕುಬೇರರ ಸಾಲ ಮನ್ನಾ ಆಗ್ತಾ ಇದೆ.
ಅದರಿಂದ ದೇಶಕ್ಕೆ ಆರ್ಥಿಕ ದಿವಾಳಿ ಆಗೋದಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಯಾರಿಗಾದ್ರೂ ದುಡಿಯೋ ವರ್ಗಕ್ಕೆ ಸಹಾಯ ಮಾಡಿದ್ರೆ ಅದರಿಂದ ದೇಶ ದಿವಾಳಿ ಆಗುತ್ತೆ. ಅಷ್ಟಕ್ಕೂ ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಅವ್ರ ಹತ್ರ ಏನಾದ್ರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆಯಾ? ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಕ್ಕೆ ದುಡ್ಡಿಲ್ಲ. ಅವ್ರ ಕೈಗೆ ಕೊಟ್ರೆ ಅವರು ಹೋಗಿ ನೇರವಾಗಿ ತರಕಾರಿ ಖರೀದಿ ಮಾಡ್ತಾರೆ, ಇಲ್ಲ ಸ್ಕೂಲ್ ಫೀಸ್ ಕಟ್ತಾರೆ, ಇಲ್ಲ ಮನೆಗೆ ಏನೋ ಬೇಕಾಗಿರೋ ಎಸೆನ್ಷಿಯಲ್ ಐಟಮ್ ತಗೊಂಡ್ ಬರ್ತಾರೆ. ಅವ್ರ ಹತ್ರ ಜೋಬಲ್ ದುಡ್ಡು ಇಟ್ಕೊಳ್ಳಕ್ಕೂ ಅಷ್ಟು ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಹಿಂದೆ ಅಸಂಪ್ಷನ್ ಏನಿದೆ, ಇದು ಫ್ರೀಬಿ ಅಂತ. ಇದು ಯಾವ ಫ್ರೀಬಿನೂ ಅಲ್ಲ. ಇನ್ನ ಮುಂದುವರೆದು ಹೇಳ್ತೇನೆ, ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ, ಆ ಟ್ಯಾಕ್ಸ್ ಇವತ್ತು ಎಲ್ಲಿಂದ ಬರ್ತಾ ಇದೆ? ಸಿಕ್ಕ ಐಟಮ್ ಮೇಲೆಲ್ಲ GST ಹಾಕಿ ದುಡಿಯೋ ವರ್ಗದ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಮಾಡಿ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ. ನಾವು ವಾಪಸ್ ಕೊಡ್ತಾ ಇರೋದು ಆ ದುಡ್ಡನ್ನೇ ಬಿಟ್ಟು ಶ್ರೀಮಂತರ ದುಡ್ಡು ಯಾವುದು ಕೊಡ್ತಾ ಇಲ್ಲ. ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಈ ದೇಶದಲ್ಲಿ ಕಡಿಮೆ ಆಗಿದೆ. ನಾವು ವಾಪಸ್ ಕೊಡ್ತಾ ಇರೋದು ಬಡವರಿಂದ ವಸೂಲಿ ಮಾಡ್ತಾ ಇರೋ ದುಡ್ಡು. ಪೆಟ್ರೋಲ್ ಮೇಲೆ ಟ್ಯಾಕ್ಸು, ಡೀಸೆಲ್ ಮೇಲೆ ಟ್ಯಾಕ್ಸು 400%, 900% ಜಾಸ್ತಿ ಆಗಿದೆ. ಯಾರ ಮೇಲೆ ಹೊರೆ ಬಿತ್ತು? ದುಡಿಯೋ ವರ್ಗದ ಜನಗಳ ಮೇಲೆ. ನಾವು ವಾಪಸ್ ಕೊಡ್ತಾ ಇರೋದು ಅವ್ರ ಟ್ಯಾಕ್ಸು, ಶ್ರೀಮಂತರು ಕಟ್ಟಿದ ಟ್ಯಾಕ್ಸ್ ಅಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಶ್ರೀಮಂತರ ಮೇಲೆ ಯದ್ವಾ ತದ್ವಾ ಟ್ಯಾಕ್ಸ್ ಕಮ್ಮಿ ಮಾಡಿ, ಬಡವ್ರ ಮೇಲೆ ಯದ್ವಾ ತದ್ವಾ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ದುಡ್ಡು ವಸೂಲ್ ಮಾಡಿ ಅವ್ರ ಜೀವನ ನಡೆಸೋದೇ ಕಷ್ಟ ಮಾಡೋ ಆಗಿರೋವಾಗ ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಫ್ರೀ ಬಿ ಅಂತ ಕರೆಯುವಂತದನ್ನ ನಾನು ಅಲ್ಲಿಗೆ ತಿರಸ್ಕಾರ ಮಾಡ್ತೇನೆ. BJP as subservient to the RSS. It is very clear, the language, the way he says, Dalits should not question RSS. Why? Dalits are not part of the society? Dalits are not part of the constitution? And who is anybody to tell me what to question or not to question? As an individual, I have my rights, and as the Home Minister of Karnataka, I am very careful in what I am saying. अगर आप इतना बड़ा संगठन मेरे राज्य में चला रहे हो तो आपको रजिस्ट्रेशन करना पड़ेगा, या तो आके बोलना पड़ेगा कि किस कानून के तहत आप ये सारे काम कर रहे हैं. Why is and I don't care about what Mr. Ramesh Jignani or anybody else has to say about it. I am duty bound, I am constitutionally bound. Whether I am a Dalit or anybody else, I have equal rights as much as Mr. Mohan Bhagwat has. Well, sir, your letter has initiated a debate across the country. Now, the senior advocates like Mahesh Jethmalani, our own... Why are advocates talking? Are they mouthpieces of RSS? Are they mouthpieces of RSS? I have asked a very clear question to an organization as a Home Minister. They better come and answer to me. You want to send them? Let them come. Designate them. No, what is this nonsense of writing editorials, writing on Twitter, giving your opinion there, here? Doesn't matter to me. I have written to an organization. Let the organization depute anybody. I'm not saying you depute X, Y, Z. You depute APC also, have no problem. But आके officially क्या है? उत्तर दीजिए. आपके letterhead पे उत्तर दीजिए. Letterhead है उनके पास. Your organization has a letterhead, no? रजिस्टर्ड है ना आपका? आपके ऑर्गेनाइजेशन से 10 गुना है वो, उनके पास लेटरेट नहीं है. So let them come, talk to us, tell us, no sir, this is how we are doing things, this is the constitutional provision in this. Please don't let loose your slaves to discuss with me. I'm not going to discuss this with any lawyer. I'm not going to discuss this with any BJP. I'm not going to answer anybody. They are answerable to me. ನಮ್ಮ ಕೇಂದ್ರದ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನ ಮಾಡಿದ್ರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿ 3ನೇ ಅಭ್ಯರ್ಥಿಯನ್ನ ನೀವಾದ್ರೂ ಹಾಕಿ ನಾವಾದ್ರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವ್ದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದ್ರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ
ಅಭಿಪ್ರಾಯದ ಮೇರೆಗೆ ನಾನು ಅವ್ರಿಗೆ ತಿಳಿಸಿದ್ದೆ. ಬಿಜೆಪಿ ಆಗ್ಲಿ JDS ಆಗ್ಲಿ ಇಬ್ಬರ ಉದ್ದೇಶ ಒಳ್ಳೇದೇ ಆಗಿತ್ತು. ಫೈಟ್ ಔಟ್ ಮಾಡ್ಬೇಕು, ಅದು ಸುಲಭಕ್ಕೆ ಬಿಡ್ಕೊಡ್ಬಾರ್ದು. ಮೂರನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದ್ರೆ ನಿನ್ನೆ ಮತದಾನ ಆದಂತ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂತ ಶಾಸಕರು ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂತ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದ್ರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ ನಲ್ಲಿ ಆದಂತ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನ ನೀಡುವಂತ ಕೆಲಸ ನಾನು ಮಾಡ್ತೇನೆ. ಆದ್ರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನ ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೇವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನಲ್ಲಿ ಗೆದ್ದಿರ್ತಕ್ಕಂತ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಗೆರೆ ಎಳೆಯುವಂತ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಕೊಟ್ಟಿರ್ತಕ್ಕಂಥ ಚಮಕ್ಕೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವೇನು ಪಾಲಿಟಿಕ್ಸ್ ಮಾಡ್ತೀರಿ, ಕರ್ನಾಟಕದಲ್ಲಿ ನನಗೆ ಅದನ್ನು ಮಾಡೋ ಶಕ್ತಿ ಇದೆ ಅಂತ ಅವ್ರು ಭಾಳ, ಅದರ ಎದುರುಗಡೆ ನಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು DK ಶಿವಕುಮಾರ್ ನಾನು ಯಾವ ಪಾಲಿಟಿಕ್ಸ್ ಮಾಡಬಲ್ಲೆ, BJP-ಅವರೇನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅದನ್ನು ನಾನು ಕರ್ನಾಟಕದಲ್ಲಿ ಮಾಡಿ ತೋರಿಸಬಲ್ಲೆ ಅನ್ನೋದನ್ನು ಮೊದಲ ಸ್ಟೆಪ್ನಲ್ಲಿ